ಇನ್ನು ನ್ಯೂಸ್ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನು ನೋಡೋಣ. ಕೋಲಾರ ಲೋಕಸಭೆ ಟಿಕೆಟ್ಗೆ ಮುನಿಯಪ್ಪ, ರಮೇಶ್ ಕುಮಾರ್ ಬಣ ಕಾಳಗ. ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾ ರಾಮಯ್ಯನನ್ನ ಕಣಕ್ಕೆ ಇಳಿಸದಂತೆ ಸಮರ ಸಾರಿದ್ಯಾರು? ಬಾಗಲಕೋಟೆಯಲ್ಲಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ವೀಣಾ ಕೆಂಡಾಮಂಡಲ. ಇದೆಲ್ಲವನ್ನು ನೋಡೋಣ ಕೋಲಾರ ಕಗ್ಗಂಟು ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಕೋಲಾರ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಸಮರ ಜೋರಾಗಿದೆ. ಸಿಎಂ ನಿರ್ಧಾರದ ವಿರುದ್ಧ ಕೆಎಚ್ ಮುನಿಯಪ್ಪ ಕಿಡಿಕಾರಿದ್ದಾರೆ. ಸಿಎಂ ಮಾಡ್ತಿರೋ ನಿರ್ಧಾರ ರಿಸಲ್ಟ್ ಓರಿಯೆಂಟೆಡ್ ಅಲ್ಲ, ನನಗೆ ಚಿಕ್ಕ ಪೆದ್ದಣ್ಣಾಗಿ ಅವಕಾಶ ಕೊಟ್ಟರೆ ಗೆಲ್ಲಬಹುದು, ಈಗಲೂ ಕಾಲ ಮಿಂಚಿಲ್ಲ ಎಂದು ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ನಾನು ಯಾವುದು ಪಟ್ಟಿದೆಯಲ್ಲ, ನಾನು ಶಿಸ್ತಿನ ಸಿಪಾಯಿ. ಕಾಂಗ್ರೆಸ್ ಪಕ್ಷದಲ್ಲಿ ನನಗೆಲ್ಲ ಕೊಟ್ಟಿದ್ದೆ. ಏನೋ ನಾವಿಬ್ಬರು ಒಪ್ಪೋದಿಲ್ಲ, ಬೇರೆ ಕ್ಯಾಂಡಿಡೇಟ್ ಕೊಟ್ಬಿಡ್ತೀವಿ, ಅವರು ಸೋಲ್ಲಿ ಗೆಲ್ಲಿ ಅಂತ ಕೈ ತೊಳ್ಕೊಳ್ಳೋದು ಕರೆಕ್ಟ್ ಅಲ್ಲ. ಕೋಲಾರದಲ್ಲಿ ಬೇರೆಯವರಿಗೆ ಟಿಕೆಟ್ ಕೊಡುವುದು ಸರಿಯಲ್ಲ, ಬೇರೆ ಕ್ಯಾಂಡಿಡೇಟ್ ಆದರೆ ನಿಜಕ್ಕೂ ಸರಿಯಲ್ಲ ಅಂತ ಮುನಿಯಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಅವರಿಗೂ ಬೇಡ ಇವರಿಗೂ ಬೇಡ ಅಂದ್ರೆ ಚುನಾವಣೆಯಲ್ಲಿ ಯಾರೂ ಕೆಲಸ ಮಾಡಲ್ಲ, ಬರುವ ಕ್ಯಾಂಡಿಡೇಟ್ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ತಾರೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಬೇರೆ ಚಿಂತನೆಯನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ, ಅದು ರಿಸಲ್ಟ್ ಓರಿಯೆಂಟೆಡ್ ಅಲ್ಲ. ಈಗೂ ಟೈಮ್ ಮಿಂಚಿಲ್ಲ, 3 ದಿನ ರಜೆ ಇದೆ, ಶುಕ್ರವಾರ ಶನಿವಾರ. ತಿರುಗಿ ಹೊರಗಡೆ ಎಂದು ಹೊರಗಡೆ ಒಂದಿಲ್ಲ. ನಾನು ಓಪನ್ ಆಗಿ ಅವ್ರಿಗೂ ಹೇಳಿದ್ದೀನಿ, ನಿಮಗೂ ಹೇಳಿದ್ದೀನಿ, ಮುಖ್ಯಮಂತ್ರಿಗೂ ಹೇಳಿದ್ದೀನಿ. ರಮೇಶ್ ಕುಮಾರ್ ಮನೆ ಹತ್ರ ಹೋಗಿದ್ದೆ ಅವರು ಸಿಗಲಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಕಾಂಗ್ರೆಸ್ ಉಳಿಯಬೇಕು ಅಂತ ಅವರ ಮನೆಗೆ ಹೋದೆ, ಕಾಂಗ್ರೆಸ್ಗಾಗಿ ಸ್ವಪ್ರತಿಷ್ಠೆ ಮಾಡೋದು ಒಳ್ಳೆಯದಲ್ಲ ಅಂತ ರಮೇಶ್ ಕುಮಾರ್ ಬಣಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ನಾನು ಮನೆ ಹತ್ರ ಹೋದೆ, ಕಾರಣ ಏನಂದ್ರೆ ಕಾಂಗ್ರೆಸ್ ಉಳಿಬೇಕು. ನಮ್ಮ ಭಾವನೆಗಳಿಂದ, ನಮ್ಮ ಭಿನ್ನಾಭಿಪ್ರಾಯದಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಬಾರ್ದು. ನಾನೇ ಒಂದು ಹೆಜ್ಜೆ ಹೋದೆ ಮನೆವರೆಗೂ, ಅವ್ರ ಮನೆಯಲ್ಲಿ. ಕೋಲಾರ ಲೋಕಸಭೆ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟಾಗಿದೆ. ಟಿಕೆಟ್ ಪಡೆಯಲು ಮುನಿಯಪ್ಪ, ರಮೇಶ್ ಕುಮಾರ್ ಬಣದ ನಡುವೆ ಪೈಪೋಟಿ ಜೋರಾಗಿದೆ. ಟಿಕೆಟ್ ಆಕಾಂಕ್ಷಿಯಾಗಿರುವ ಎಲ್ ಹನುಮಂತಯ್ಯ, ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಎಲ್ ಹನುಮಂತಯ್ಯ ರಮೇಶ್ ಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕೋಲಾರ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗಿದೆ. ಮುನಿಯಪ್ಪ ಕುಟುಂಬಕ್ಕೆ ಕೋಲಾರ ಟಿಕೆಟ್ ಕೈತಪ್ಪುವ ಭೀತಿ ಎದುರಾಗಿದೆ. ಸಿಎಂ ಡಿಸಿಎಂ ಸಭೆ ಬಳಿಕ ಹೊಸ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ಹುಡುಕಾಟ ನಡೆಸುತ್ತಿದೆ. ಅತೃಪ್ತ ಶಾಸಕರ ಮನವೊಲಿಸಲು ಸಿಎಂ ಡಿಸಿಎಂ ಹೊಸ ತಂತ್ರ ರೂಪಿಸಿದ್ದಾರೆ. ಕೋಲಾರ ಟಿಕೆಟ್ಗಾಗಿ ಮುನಿಯಪ್ಪ ಬಣ ಹಾಗೂ ರಮೇಶ್ ಕುಮಾರ್ ಬಣದ ನಡುವಿನ ಗುದ್ದಾಟ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಎರಡೂ ಬಣಗಳ ಅಭ್ಯರ್ಥಿ ಬಿಟ್ಟು ಹೊಸ ಅಭ್ಯರ್ಥಿ ಕಣಕ್ಕೆ ಇಳಿಸಲು ಹೈಕಮಾಂಡ್ ನಿರ್ಧರಿಸಿದೆ. ಗಾಂಧಿನಗರ ಮಾಜಿ ಕಾರ್ಪೊರೇಟರ್ ಪುತ್ರ ಗೌತಮ್ ಅಥವಾ ಉದ್ಯಮಿ ನಾರಾಯಣಸ್ವಾಮಿ ಕಣಕ್ಕೆ ಇಳಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಕಾಂಗ್ರೆಸ್ಗೆ ಚಿಕ್ಕಬಳ್ಳಾಪುರ ಟಿಕೆಟ್ ಸಮರ ಬಿಸಿತುಪ್ಪವಾಗಿದೆ. ರಕ್ಷಾ ರಾಮಯ್ಯಗೆ ಟಿಕೆಟ್ ನೀಡಲು ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ವೀರಪ್ಪ ಮೊಯ್ಲಿ ಅಥವಾ ಶಿವಶಂಕರ ರೆಡ್ಡಿಗೆ ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ರಕ್ಷಾ ರಾಮಯ್ಯಗೆ ಟಿಕೆಟ್ ನೀಡಬಾರದೆಂದು ಸುಬ್ಬಾರೆಡ್ಡಿ ಪತ್ರ ಬರೆದಿದ್ದಾರೆ. ಬಾಗಲಕೋಟೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ವೀಣಾ ಕಾಶಪ್ಪನವರ ಅಸಮಾಧಾನಗೊಂಡಿದ್ದಾರೆ. ಅಭ್ಯರ್ಥಿ ಬದಲಾವಣೆ ಮಾಡಿ ಅಂತ ನಾನು ಕೇಳಿದ್ದೆ. ಆಶಾ ಮನೋಭಾವನೆಯಿಂದ ಸಿಎಂ ಭೇಟಿಗೆ ಬಂದಿದ್ದೆವು. ನಾನೇನು ಅಸಮರ್ಥಳ, ಸಂಯುಕ್ತ ಹೊರ ಜಿಲ್ಲೆಯವರು ಅಂತ ಹೇಳಿದ್ರು. ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡಿದ್ದೆ, ಮುಳುವಾಯ್ತೇನೋ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಕಳೆದ ಬಾರಿ ಕೂಡ ಅವರ ಉಸ್ತುವಾರಿ ಸಚಿವರು ಇದ್ರಲ್ಲ, ಅವಾಗ ಕೇಳ್ಬೋದಿತ್ತಲ್ಲ, ಅವ್ರನ್ನೂ ಕೇಳಿದ್ರು ಚುನಾವಣೆಗೆ ನಿಲ್ತೀರಾ ಅಂತೇಳಿ. ಆ ಸಂದರ್ಭದಲ್ಲಿ ಬೇಡ ಅಂದಿದ್ರು. ಅವ್ರ ಮಗಳನ್ನ ಅವಾಗ ನಿಲ್ಲಿಸ್ಬೋದಿತ್ತಲ್ಲ. ಈಗ ಯಾಕೆ? ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ 5 ಜನ ಶಾಸಕರಿದ್ದಾರೆ, ಸರ್ಕಾರ ಇದೆ ಅಂತೇಳಿ ಈಗ ಯಾಕೆ ಈ ನಿರ್ಧಾರ? ಕೋಲಾರ ಚಿಕ್ಕಬಳ್ಳಾಪುರ ಲೋಕಸಭೆ ಅಭ್ಯರ್ಥಿ ಆಯ್ಕೆ ಕಾಂಗ್ರೆಸ್ಗೆ ಬಿಸಿತುಪ್ಪವಾಗಿದೆ. ಇದರ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ಸರಣಿ ಸಭೆ ನಡೆಸಿದ್ದಾರೆ. ಬೆಳಗ್ಗೆ ಕೋಲಾರ ನಾಯಕರ ಜೊತೆ ಚರ್ಚಿಸಿದ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಕಲೆ ಹಾಕಿದ್ದಾರೆ. ಎಲ್ ಹನುಮಂತಯ್ಯ, ನಜೀರ್ ಅಹಮದ್ ಜೊತೆಗೆ ಚರ್ಚಿಸಿದ್ದಾರೆ.
ಇತ್ತ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಜೊತೆ ಸಿದ್ದರಾಮಯ್ಯ ಮಾತುಕತೆ ನಡೆಸಿ ರಣತಂತ್ರ ರೂಪಿಸಿದ್ದಾರೆ. ಕೊಪ್ಪಳ ಲೋಕಸಭೆ ಟಿಕೆಟ್ ನೀಡದ್ದಕ್ಕೆ ಬಂಡಾಯ ಸಾರಿದ ಕರಡಿ ಸಂಗಣ್ಣ. ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಮುನಿಸಿಗೆ ಮದ್ದರಿದ ಹೈಕಮಾಂಡ್. ನಾಳೆ ಬೆಂಬಲಿಗರ ಸಭೆ ಕರೆದ ಸುಮಲತಾ ಮುಂದಿನ ನಡಿಗೆ ನಿಗೂಢ. ಇದೆಲ್ಲವನ್ನು ನೋಡೋಣ ಬಂಡಾಯದ ಬೇಗುದಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಪ್ಪಳ ಜಿಲ್ಲೆಯಲ್ಲಿ ಬಂಡಾಯದ ಬೆಂಕಿ ಧಗಧಗಿಸುತ್ತಿದೆ. ಕೊಪ್ಪಳದ ಅಭ್ಯರ್ಥಿ ಬದಲಾವಣೆಗೆ ಕರಡಿ ಸಂಗಣ್ಣ ಪಟ್ಟು ಹಿಡಿದಿದ್ದಾರೆ. ಕರಡಿ ಸಂಗಣ್ಣ ಮನವೊಲಿಕೆಗೆ ಬಿಜೆಪಿ ನಾಯಕರು ಕಸರತ್ತು ನಡೆಸಿದ್ದಾರೆ. ವಿಧಾನ ಪರಿಷತ್ ಅಥವಾ ರಾಜ್ಯಸಭೆ ಆಫರ್ ಇಟ್ಟಿದೆ. ಗುರುಪೀಠದ ಮುಂದೆಯೇ ಘೋಷಿಸಲು ಸಂಗಣ್ಣ ಒತ್ತಾಯಿಸಿದ್ದು, ಸಂಗಣ್ಣ ಮಾತಿಗೆ ಬಿಜೆಪಿ ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ. ರಾಯಚೂರು ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ ತಣ್ಣಗಾಗುತ್ತಿಲ್ಲ. ಬಿವಿ ನಾಯಕ್ ಮತ್ತು ತಿಪ್ಪರಾಜು ಜೊತೆ ನಡೆದ ಸಂಧಾನ ವಿಫಲವಾಗಿದೆ. ಬಿಎಸ್ವೈ ಸೂಚನೆ ಮೇರೆಗೆ ರಾಯಚೂರಿಗೆ ಬಿಜೆಪಿಯ ಪ್ರಭಾರಿ ವೀಕ್ಷಕರು ದೊಡ್ಡನಗೌಡ ಪಾಟೀಲ್ ಮತ್ತು ಚಂದ್ರಶೇಖರ್ ಪಾಟೀಲ್ ಆಗಮಿಸಿದ್ರು. ಬಂಡಾಯದ ಶಮನಕ್ಕೆ ಮುಂದಾಗಿದ್ರು. ಈ ವೇಳೆ ವೀಕ್ಷಕರ ಎದುರಲ್ಲೇ ಕಾರ್ಯಕರ್ತರು ಕಿಡಿಕಾರಿದ್ದು ಬಿವಿ ನಾಯಕ್ಗೆ ಟಿಕೆಟ್ ನೀಡಲು ಪಟ್ಟು ಹಿಡಿದಿದ್ದಾರೆ. ರಾಯಚೂರಿನಲ್ಲಿ ಬಿವಿ ನಾಯಕ್ ಬೆನ್ನಲ್ಲೇ ಬಿಜೆಪಿಯ ಮತ್ತೊಬ್ಬ ನಾಯಕ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ನಗರದಲ್ಲಿ ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್ ನೇತೃತ್ವದಲ್ಲಿ ಕಾರ್ಯಕರ್ತರ ಸಮಾವೇಶದಲ್ಲಿ ಮುಖಂಡರ ವಿರುದ್ಧ ಕಿಡಿಕಾರಿದ್ರು. ಟಿಕೆಟ್ ತಪ್ಪಿದ್ದಕ್ಕೆ ಚೇರ್ ಎಳೆದು ಹಾಕಿ ಕಾರ್ಯಕರ್ತರು ಕೋಲಾಹಲ ಎಬ್ಬಿಸಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಭಿನ್ನಮತ ಶಮನಕ್ಕೆ ಬಿಜೆಪಿ ಯತ್ನಿಸಿದೆ. ದಾವಣಗೆರೆ ಕ್ಷೇತ್ರದ ಚುನಾವಣಾ ಸಂಚಾಲಕರಾಗಿ ರೇಣುಕಾಚಾರ್ಯ ನೇಮಕ ಮಾಡಲಾಗಿದೆ. ದಾವಣಗೆರೆ ಬಿಜೆಪಿ ಘಟಕದ ಅಧ್ಯಕ್ಷ ರಾಜಶೇಖರ ನಾಗಪ್ಪ ಆದೇಶಿಸಿದ್ದಾರೆ. ರಾಧಾ ಮೋಹನ್ ದಾಸ್ ಸೂಚನೆ ಮೇರೆಗೆ ರೇಣುಕಾಚಾರ್ಯ ನೇಮಿಸಲಾಗಿದೆ. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳಗೆ ಟಿಕೆಟ್ ನೀಡಿದ್ದಕ್ಕೆ ಶಾಸಕ ಎಂ ಚಂದ್ರಪ್ಪ ಪುತ್ರ ರಘು ಚಂದನ್ ಕೆಂಡಕಾರಿದ್ದಾರೆ. ಚಿತ್ರದುರ್ಗ ಬಿಜೆಪಿ ಸ್ವಾಭಿಮಾನಿ ಕಾರ್ಯಕರ್ತರ ಸಭೆ ನಡೆಸಿದ್ದಾರೆ. ಪ್ರಧಾನಿ ಮೋದಿ, ಶಾಸಕ ಎಂ ಚಂದ್ರಪ್ಪ, ರಘು ಚಂದನ್ ಭಾವಚಿತ್ರ ಬಳಸಿ ಬ್ಯಾನರ್ ಹಾಕಿದ್ದಾರೆ. ಪುತ್ರನಿಗೆ ಬಿಜೆಪಿ ಟಿಕೆಟ್ ತಪ್ಪಿದ್ದಕ್ಕೆ ಶಾಸಕ ಚಂದ್ರಪ್ಪ ಬಂಡಾಯ ಸಾರಿದ್ದಾರೆ. ಚಿತ್ರದುರ್ಗ ಕ್ಷೇತ್ರದಲ್ಲಿ ಪುತ್ರ ರಘು ಚಂದನ್ಗೆ ಟಿಕೆಟ್ ಕೈತಪ್ಪಿದ್ದರಿಂದ ಶಾಸಕ ಚಂದ್ರಪ್ಪ ಬಿಜೆಪಿ ವಿರುದ್ಧವೇ ಸೆಡ್ಡು ಹೊಡೆದಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಬಿಜೆಪಿ ಟಿಕೆಟ್ ಬದಲಿಸದಿದ್ರೆ ಪುತ್ರ ರಘು ಚಂದನ್ ಪಕ್ಷೇತರ ಸ್ಪರ್ಧೆ ಮಾಡಲಿದ್ದಾರೆ. ಏಪ್ರಿಲ್ 3ರಂದು ರಘು ಚಂದನ್ ನಾಮಪತ್ರ ಸಲ್ಲಿಕೆಗೆ ಚಿಂತನೆ ನಡೆಸಿದ್ದೇವೆ ಅಂತ ಹೇಳಿದ್ರು. ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ಬಿಜೆಪಿ ಜೆಡಿಎಸ್ ದೋಸ್ತಿ ರಣತಂತ್ರ ರೂಪಿಸುತ್ತಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಮನ್ವಯ ಸಮಿತಿ ಸಭೆ ನಡೆಸಿದ್ರು. ಮಹತ್ವದ ಸಭೆಯಲ್ಲಿ ವಿಜಯೇಂದ್ರ ಎಚ್ಡಿಕೆ, ಮಾಜಿ ಸಿಎಂ ಬಿಎಸ್ವೈ, ಜೆಡಿಎಸ್ ವರಿಷ್ಠ ಎಚ್ಡಿಡಿ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು. ಕೈಜೋಡಿಸಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಒಗ್ಗಟ್ಟಿನ ಮಂತ್ರ ಪಠಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಗೆಲುವು ತಡೆಯಲು ಯಾವ ಶಕ್ತಿಯಿಂದಲೂ ಆಗಲ್ಲ ಅಂತ ಸಮನ್ವಯ ಸಮಿತಿ ಸಭೆಯಲ್ಲಿ ಬಿಎಸ್ವೈ ಹೇಳಿದ್ದಾರೆ. ಮೈತ್ರಿ ಹೀಗೆ ಮುಂದುವರೆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ವನಾಶವಾಗಲಿದೆ. ಪಣ ತೊಟ್ಟರೆ ಗೆಲುವು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಬಿಎಸ್ವೈ ಅಬ್ಬರಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಯಾರೇ ಇರಲಿ, ಅವ್ರನ್ನ ಗೆಲ್ಲಿಸುವಂತ ಪಣವನ್ನ ತೊಟ್ಟರೆ ಅದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯನ್ನ ಮೆಚ್ಚಿದ್ದಾರೆ, ಬೆಂಬಲ ಕೊಡಕ್ಕೆ ಸಿದ್ಧ ಇದ್ದಾರೆ. ಸಮನ್ವಯ ಸಮಿತಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಪ್ರಧಾನಿ ಎಚ್ಡಿಡಿ ಗುಡುಗಿದ್ರು. ಜೆಡಿಎಸ್ ಎಲ್ಲಿದೆ ಅಂತ ಸಿದ್ದರಾಮಯ್ಯ ಕೇಳ್ತಾರೆ. ಅಧಿಕಾರದ ಮತದಿಂದ ಹೀಗೆಲ್ಲ ಹೇಳ್ತಿದ್ದಾರೆ, ಯಾರ ಭಯಕ್ಕೂ ನಾನು ಅಂಜೋದಿಲ್ಲ ಅಂತ ದೇವೇಗೌಡರು ಅಬ್ಬರಿಸಿದ್ರು. ಮೈಸೂರಿನ ಚಾಮರಾಜನಗರ ಎರಡು ಸೀಟನ್ನ ಗೆಲ್ಲಿಸುವಂತ ಶಕ್ತಿ ನಿಮ್ಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಿದ್ದರಾಮಯ್ಯರ ಗರ್ವ ಭಂಗ ಆಗಬೇಕು